ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ಮತ್ತು ಮಂಗಳವಾರದ ವ್ಲಾಗ್ ಆಗಿರತ್ತೆ ರೀ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಎಷ್ಟೋ ಸಮಾಧಾನ ಆಗತ್ತೆ ರೀ. ಅದಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡಿದ್ದೆ. ಅದನ್ನು ಕುಡಿದ್ಮೇಲೆ ಈ ಕಡೆ ಚಹಾ ಇಟ್ಟೀನಿ. ನಾನು ನಮ್ಮ ತಮ್ಮ ಚಹಾ ಕುಡಿದು ನಿನ್ನೆ ರಾತ್ರಿನ ಇಡ್ಲಿ ನೆನಾಗಿದ್ದೆ ರೀ. ಅದು ಇಡ್ಲಿನ ಮಾಡೋಕ್ಕಂಥೇಳಿ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚಿಡತ್ತೀನಿ ರೀ. ಎಣ್ಣೆ ಹಚ್ಚಿದ್ರೆ ಚಲೋ ಆಗ್ತವೆ ಇಡ್ಲಿ. ಮೊದಲೇ ಹಿಟ್ಟಿಗೆ ಸೋಡಾ ಮತ್ತು ಉಪ್ಪು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಮುಂಜಾನೆ ಜಲ್ದಿ ಎದ್ದಾಗನ ಕಲಸಿಟ್ಟು ಹೋಗಿದ್ದೆ. ಈಗ ಇಡ್ಲಿ ಮಾಡ್ಕೊಳಕ್ಕಿಟ್ರೆ ಈ ಚಟ್ನಿನ ಈ ಕಡೆ ರೆಡಿ ಮಾಡ್ಕೊಳಕ್ಕೆ ಬರ್ತೈತಿ. ಅಂದರೆ ಇಡ್ಲಿ ಜಲ್ದಿನೂ ಹಾಕವು. ಸಾಂಬಾರು ಆಗಿತ್ತು, ಆದರೆ ಸಾಂಬಾರಿಂದ ಏನು ಶೂಟ್ ಮಾಡ್ಕೊಂಡಿಲ್ಲ ರೀ. ನಾನು ಕಟ್ಟಿನ ಸಾರುಗತೆ ಮಾಡಿದ್ದೆ. ಅದನ್ನು ಇನ್ನೊಂದು ಸರಿ ಏನು ವಿಡಿಯೋ ಹಾಕ್ತೀನಂತ ಸಾಂಬಾರು ಮಾಡೋದನ್ನು. ಈಗ ಇಡ್ಲಿಗೆಲ್ಲ ಎಣ್ಣೆ ಹಚ್ಕೊಂಡು ಇಡ್ಲಿ ಮಾಡೋಕೆ ಇಡತ್ತೇನೆ ರೀ. ಈಗ ಎಲ್ಲ ಪ್ಲೇಟಿಗೂ ಹಿಟ್ಟು ಹಾಕ್ಕೊಂಡೇನಿ ರೀ. ಮೀಡಿಯಮ್ ಸೈಜ್ ಇಡ್ಲಿ ಎಷ್ಟು ಬೇಕು ನೋಡಿರಿ ಅಷ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಡೇನಿ ಒಂದೊಂದ್ರಾಗ. ಮತ್ತು ಈಗ ಇಡ್ಲಿಗೆ ಕಾಯಕ್ಕಂಥೇಳಿ ಬಿಸಿನೀರು ಇಟ್ಟಿದ್ದೆ. ಅವು ಬಿಸಿನೀರು ಕುದಿಯಾಕತ್ತವ್ರಿ. ಅದಕ್ಕೆ ಈಗ ಇಡ್ಲಿ ಹಾಕ್ಕೊಂಡಿದ್ವಲ್ಲ ಅವನ್ನೆಲ್ಲ ಪ್ಲೇಟ್ ಇಟ್ಕೊಳ್ಳೋಣ ಅಂತ. ಫಸ್ಟಿಗೆ ನಾನು ಒಂದು ಖಾಲಿ ಪ್ಲೇಟ್ ಇಟ್ಕೊಂಡೇನಿ ರೀ. ಯಾಕಂತಂದ್ರೆ ತೊಳಗೆ ನೀರು ಕುದ್ದು ಮ್ಯಾಲೆ ಬಂದು ಅವೆಲ್ಲ ಸರಿಯಾಗಂಗಿಲ್ಲ ಅಂತ ಹೇಳಿ ಫಸ್ಟಿಗೆ ಒಂದು ಖಾಲಿ ಪ್ಲೇಟ್ ಇಟ್ಕೊಂಡು ಆಮೇಲೆ ಇಡ್ಲಿ ಅಷ್ಟು ಇಟ್ಕೊಂಡೇನಿ. ಈಗ ಚಟ್ನಿಗೆ ಏನೇನು ಬೇಕಂತೇಳಿ ನೋಡೋಣ ಬರ್ರಿ. ಒಂದು ತೆಂಗಿನಕಾಯಿ ಹೊಡ್ಕೊಂಡು ಕೊಬ್ಬರಿನ ತುರಿದಿಟ್ಕೊಂಡೇನಿ ರೀ. 1 ಕಪ್ ಪುಟಾಣಿ ತೊಗೊಂಡೇನಿ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು 1-2 ಬೆಳ್ಳುಳ್ಳಿ ತೊಗೊಂಡೇನಿ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡೇನಿ, ಹಸಿಮೆಣ್ಸಿನ್ಕಾಯಿನ. ಆಮೇಲೆ ಕಟ್ ಮಾಡ್ಕೊಂಡೇನಿ ಕರಿಬೇವು ಕೊತ್ತಂಬರಿನ. ಈಗ ನೋಡೋಣ ಬರ್ರಿ ಚಟ್ನಿ ಮಾಡೋದನ್ನು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತುರಿದಿಟ್ಕೊಂಡಿದ್ನೆಲ್ಲ ಕೊಬ್ಬರಿ ಹಾಕ್ಕೋಬೇಕ್ರಿ ಸ್ವಲ್ಪ. ಆಮೇಲೆ 1 ಕಪ್ ಪುಟಾಣಿ ಹಾಕ್ಕೋಬೇಕ್ರಿ. ನಾನಿಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ, ಅದು ಇತ್ತು, ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಇತ್ತಲ್ಲ ಅದನ್ನ ಹಾಕ್ಕೋಬೇಕ್ರಿ. ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ, ಹಸಿಮೆಣ್ಸಿನ್ಕಾಯಿನ. ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊತೀನಿ ರೀ ಇದಕ್ಕೆ. ಆಮೇಲೆ 1 ಗ್ಲಾಸ್ ಅಷ್ಟು ನೀರು ತೊಗೊಂಡೇನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಉಪ್ಪು ಹಾಕ್ಕೋರಿ. ನಿಮ್ಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಉಪ್ಪು ಹಾಕ್ಕೋರಿ. ನಾನಿಲ್ಲೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡೀನಿ. ನಿಮಗೆ ಮೊದಲನೇ ಹಾಕ್ಕೋತಿದ್ರೆ ಸ್ವಲ್ಪ ಹಾಕ್ಕೋರಿ ಅವಾಗ. ಈಗ ಗ್ರೈಂಡ್ ಮಾಡ್ಕೊತೀನಿ ನೋಡಿರಿ. ಈ ಕಡೆ ಚಟ್ನಿ ರೆಡಿ ಆತ್ರಿ. ಇದನ್ನು ಚಟ್ನಿನ ಎತ್ತಿಟ್ಕೊತೀನಿ ಅಂತ. ಇದಕ್ಕೇನು ಒಗ್ಗರಣೆ ಏನು ಕೊಟ್ಟಿಲ್ಲ ರೀ ನಾನು. ಒಬ್ಬೊಬ್ಬರು ಸಾಸ್ಮೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತಾರೆ, ಕೊಟ್ಕೋಬೋದು, ಅದಕ್ಕೇನಿಲ್ಲ. ಅದನ್ನು ಇಲ್ಲೇ ಒಗ್ಗರಣೆ ಕೊಟ್ಟಿಲ್ಲ ರೀ ಇದಕ್ಕೆ. ಹಂಗೆ ಟೇಸ್ಟಿಯಾಗಿ ಅದನ್ನು ಚಟ್ನಿ ಮಾಡೇನಿ, ಕೊಬ್ಬರಿ ಚಟ್ನಿನ. ಮಸ್ತಾಗಿತ್ತು ರೀ ಚಟ್ನಿ. ಆಮೇಲೆ ಈಗ ಈ ಕಡೆ ಇಡ್ಲಿಗೆ ಇಟ್ಟಿದ್ವಲ್ಲ, ಇಡ್ಲಿ ರೆಡಿಯಾಗ್ಯಾವಂತ ನೋಡೋಣ ಬರ್ರಿ ಅವನ್ನ. ಇಡ್ಲಿ ರೆಡಿಯಾಗ್ಯಾವ ಅನ್ಸತ್ರಿ. ಅವನ್ನೆಲ್ಲ ತಕ್ಕೊತೀನಂತ ಒಂದೊಂದು. ಈಗ ನಾನಿಲ್ಲಿ ಇಡ್ಲಿ ಹಿಟ್ಟು ಹಾಕೋಕ್ಕಿಂತ ಮುಂಚೆಕ್ಕೆ ಇಲ್ಲಿ ಹಾಳೆ ಕವರ್ ಹಾಕಿದ್ದೆ. ಹೇಳ್ಬೇಕಂದ್ರೆ ಹಾಳೆ ಯೂಸ್ ಮಾಡಬಾರ್ದು, ಬಟ್ಟೆ ಯೂಸ್ ಮಾಡ್ಬೇಕು. ಬಟ್ ಬಟ್ಟೆ ಸಿಗಲಿಲ್ಲ ನಂಗೆ. ಮನೆ ಶಿಫ್ಟ್ ಮಾಡಿದ ಮೇಲೆ ಎಲ್ಲೆಲ್ಲಿ ಹೋಗ್ಯಾವ ಏನಂತೇಳಿ. ಇಲ್ಲಾಂದ್ರೆ ನಾವು ಬಟ್ಟೆನ ಯೂಸ್ ಮಾಡ್ತಿದ್ವಿ. ಅದಕ್ಕೆ ಈಗ ಅನಿವಾರ್ಯಕ್ಕೆ ಹಾಳೆ ಹಾಕಿದೆ. ಈ ಮನೆ ಬಂದಮೇಲೆ ಇಲ್ಲಿ ಫಸ್ಟ್ ಮಾಡಿದ್ದು. ಈಗ ಹಾಳೆ ಕವರ್ನ ಯಾರು ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಪ್ಲಾಸ್ಟಿಕ್ ಕವರ್ನ, ಬಟ್ಟೆನ ಯೂಸ್ ಮಾಡಿರಿ. ಈಗ ನೋಡಿರಿ ಒಂದೊಂದೇ ಇಡ್ಲಿ ತಕ್ಕೊಳತ್ತೀನಿ. ಇವು ಸಾಫ್ಟಾಗಿ ಆಗಬೇಕು ಅಂತಂದ್ರೆ ನಾನು ಇಲ್ಲೇ ಯೂಸ್ ಮಾಡಿದ್ದು ಹಿಂದೂಸ್ತಾನ್ ಇಡ್ಲಿ ರವೆ ರೀ. ಇದಕ್ಕೆ 4 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೆ. ಆಮೇಲೆ 2 ಕಪ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೆ. ಆಮೇಲೆ 1 ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೆ. ಹಂಗಂದ್ರೆ ಸಾಫ್ಟಾಗಿ ಮೃದುವಾಗಿ ಬರ್ತಾವೆ ಇಡ್ಲಿ, ಗಟ್ಟಿ ಆಗೋದಿಲ್ಲ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾವು ಇಡ್ಲಿ. ನೋಡಿರಿ ಎಷ್ಟು ಮೃದುವಾಗಿ ಬಂದಾವು. ಇದೆಲ್ಲ ಇಡ್ಲಿ ಮಾಡೋದಾದಮೇಲೆ ಎಲ್ಲರೂ ನಾಷ್ಟ ಮಾಡಿದ್ರಿ. ಆಮೇಲೆ ನಾವು ಟ್ರೈ ಮಾಡತ್ತೀನಿ ಇಲ್ಲಿ. ಅದೇನಂತಂದ್ರೆ ಇಡ್ಲಿ ರವಾದ
ಉಳಿದಿತ್ತಲ್ಲ ಅದನ್ನು ಒಂದು ಗ್ಲಾಸ್ ತೊಗೊಂಡು 4 ಗ್ಲಾಸ್ ತೊಗೊಂಡೇನಿ ರೀ. ಅದಕ್ಕೆ ಎಣ್ಣೆ ಹಚ್ಕೊಂಡು ಅದ್ರೊಳಗೆ ಇಡ್ಲಿ ಹಾಕಿ ಇಡ್ಲಿ ಪಾತ್ರೆ ಒಳಗೆ ಇಡಾತ್ತೀನಿ ರೀ. ಈಗ ಇದಕ್ಕೆ ಸುತ್ತರ್ಲ ಗ್ಲಾಸ್ನ್ಯಾಗ ಎಣ್ಣೆ ಹಚ್ಕೊಂಡೇನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊತೀನಿ. ಅಂದ್ರೆ ಸಣ್ಣ ಮಕ್ಕಳಿಗೆ ತಿನ್ನಕ್ಕೆ ಇಷ್ಟ ಆಗುತ್ತೆ ಕೈಯಾಗ ಹಿಡ್ಕೊಂಡು ಅಂತೇಳಿ ಇದನ್ನು ಟ್ರೈ ಮಾಡಿದ್ರಾತು ಅಂತೇಳಿ ಮಾಡತ್ತೀನಿ. ಬಟ್ ಹೆಂಗೆ ಬರ್ತಾವ ಅಂತ ನೋಡೋಣಂತ. ನಾನು ಒಂದು ಸರಿನೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡತ್ತೀನಿ. ನೋಡಿರಿ ಹಿಂಗೆ ಬಂದಾವ. ಆದ್ರೆ ಅವು ಜಲ್ದಿ ಬರೋಂಗಿಲ್ಲ. ಅದಕ್ಕೆ ಒಂದು ಚಮಚೆ ತೊಗೊಂಡು ಸುತ್ತರ್ಲ ಸ್ವಲ್ಪ ಲೂಸ್ ಮಾಡ್ಕೊಳತ್ತೀನಿ ಅವನ್ನ. ಅವಾಗ ಹಿಂಗೆ ಗ್ಲಾಸ್ನ ಹಿಂಗೆ ತೆಳಗೆ ಮಾಡಿದ್ರೆ ಈಗ ಇಡ್ಲಿ ಬರ್ತಾವ್ರಿ ಹೊರಗೆ. ಹಿಂಗೆ ಆಗ್ಯಾವ ನೋಡಿರಿ. ಆದರೆ ಇದಕ್ಕೆ ಐಸ್ ಕಡ್ಡಿ ಬೇಕು. ನಾನಿಲ್ಲೇ ಗೋಬಿ ಸ್ಟಿಕ್ಕ ತೊಗೊಂಡೀನಿ. ಐಸ್ ಕಡ್ಡಿ ಆತಂದ್ರೆ ಈಗ ಮೊದ್ಲು ನಾವು ಏನು ಹಿಟ್ಟು ಹಾಕಿ ಬೇಯಕ್ಕಂತ ಇಟ್ಟಿದ್ವಲ್ಲ ಇಡ್ಲಿನ, ಅವಾಗನ ಐಸ್ ಕಡ್ಡಿ ಹೆಂಗೆ ಫ್ರಿಜ್ ಒಳಗೆ ಐಸ್ ಮಾಡಕ್ಕಂತ ಇಡ್ತೇವೆ ನೋಡು, ಹಂಗತೆನ ಇಡ್ಲಿ ಪಾತ್ರೆ ಒಳಗನ ಅವ್ನ ಚುಚ್ಚಿ ಇಡ್ಬೇಕು ರೀ. ಅಂತಂದ್ರೆ ಅವಾಗ ಇನ್ನೂ ಚಲೋ ಬರ್ತಾವೆ, ಕೈಯಾಗ ಹಿಡ್ಕೊಂಡು ತಿನ್ನಕ್ಕೂ ಗ್ರಿಪ್ ಬರ್ತಾವೆ. ಬಟ್ ಇವು ಗೋಬಿ ಸ್ಟಿಕ್ ಇಟ್ಟೇನಲ್ಲ ನಾನು, ಅಷ್ಟು ಗ್ರಿಪ್ ಹಿಡಿಯಂಗಿಲ್ಲ. ಆದರೂ ಟ್ರೈ ಮಾಡುವಂಗೆ ಮಾಡಿದೆ ಐಸ್ ಕಡ್ಡಿ ಇರಲಾರ್ದಕ್ಕೆ. ನೋಡಿರಿ ಹಿಂಗೆ ಟ್ರೈ ಮಾಡಿರಿ, ಸಣ್ಣ ಮಕ್ಳಿಗೆ ಕೊಡಿರಿ, ಇಷ್ಟಪಟ್ಟು ತಿಂತಾವೆ. ಕೈಯಾಗ ಹಿಡ್ಕೊಂಡು ಏನು ಚಟ್ನಿನ ಹಚ್ಕೊಡ್ಬೇಕು ಅವ್ರಿಗೆ ಅನ್ನಂಗಿಲ್ಲ. ಕೈಯಾಗ ಈಗ ಒಂದು ಇಡ್ಲಿನ ಐಸ್ ಕಡ್ಡಿ ಒಳಗೆ ಚುಚ್ಚಿ ಕೊಟ್ಬಿಟ್ರೆ ಸಾಕು, ಅಡ್ಡಾಡ್ಕೊತ ತಿಂತಾವೆ ಸಣ್ಣ ಹುಡುಗರು. ಇವತ್ತು ನಮ್ಮ ಊರಾಗ ದ್ಯಾಮಮ್ಮನ ಗುಡಿನ ಹೊಸದು ಕಟ್ಸ್ಯಾರ ರೀ. ಅದಕ್ಕೆ ದ್ಯಾಮಮ್ಮನ ಗುಡಿದು ಓಪ್ನಿಂಗ್ ಮತ್ತು ದ್ಯಾಮಮ್ಮನ ಗದ್ದಿಗೊಳ್ಸೋದು ಮಾಡತ್ತಾರ. ಅದಕ್ಕೆ ನಾ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಎಲ್ಲ ಒರೆಸ್ಕೊಳತ್ತೀನಿ.
ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ಬ್ಯಾಳಿ ಕುದಿಯಾಕ ಇಡಾತೀನಿ ರೀ. ಹೋಳ್ಗೆ ಮಾಡಂತ ಹೇಳ್ಯಾರ ಇವತ್ತು ದ್ಯಾಮಮ್ಮನ ಗುಡಿಗೆ ನೈವೇದ್ಯಕ್ಕೆ ಕೊಡ್ಬೇಕಂತ. ಅದಕ್ಕೆ ಹೋಳ್ಗೆ ಮಾಡಂತ ಹೇಳ್ಯಾರ. ಅದಕ್ಕೆ ಕಡಲೆಬೇಳೆ ಕುದಿಯಾಕ ಇಡಾತೀನಿ. ಇಟ್ಮೇಲೆ ಹೋಳ್ಗೆಗೆ ಹುಣ್ಗ ರೆಡಿ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಒಂದು ಭತ್ತದ ತೋರಣ ಪಾರ್ಸಲ್ ಬಂದಿತ್ತು ರೀ. ಅದು ಬಂದ ಒಂದು 4-5 ದಿನ ಆಗಿತ್ತು. ನಾನು ಹಂಗೆ ಓಪನ್ ಮಾಡಿ ಹೆಂಗೈತಿ ಕ್ವಾಲಿಟಿ ಮತ್ತೆಲ್ಲ ನೋಡ್ಕೊಂಡಿದ್ದೆ. ಅದಕ್ಕೆ ಅದನ್ನು ಇವತ್ತು ಹಾಕಬೇಕಾಗಿತ್ತು. ಇವತ್ತು ಒಳ್ಳೆಯ ದಿನ ಐತಿ ಅಂತ ಹೇಳಿ ಅದನ್ನ ಸ್ವಲ್ಪ ಪೂಜೆ ಮಾಡಿ ಎಲ್ಲನೂ ಭತ್ತದ ತೋರಣ ಹಾಕಾತಿದ್ದೆ. ಇದ್ರದ್ದು ಲಿಂಕ್ ಬೇಕಂತ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ರೀ. ಇದಕ್ಕೆ 400 ರೂಪೀಸ್ 430 ಏನೋ ಕೊಟ್ಟಿರ್ಬೇಕು. 400 ರೂಪೀಸ್ ಇದಕ್ಕೆ. ಇದನ್ನು ಹಾಕಿದ್ರೆ ಬಾಗಿಲಿಗೆ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಇದನ್ನು ತರ್ಸೀನಿ. ಇದನ್ನು ಭಾಳ ಇಷ್ಟಪಟ್ಟು ಭಾಳ ದಿನ ಆಗಿತ್ತು ತರಿಸ್ಬೇಕಂತ ಹೇಳಿ ಅದಕ್ಕೆ ಇವಾಗ ತರಿಸೋದು ಕಾಲ ಬಂತು. ಇದನ್ನು ಹಾಕಿದ್ರೇನ ವಾಸ್ತು ಸರಿ ಇಲ್ಲ ಅಂದರೂ ವಾಸ್ತು ಸರಿ ಆಗ್ತದಂತ. ಆದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಇದನ್ನು ಮಾತ್ರ ನಾನು ಚಂದ ಐತಿ, ಚಂದ ಕಾಣಿಸುತ್ತೆ, ಬಾಗಿಲಿಗೆ ಹಾಕಿದ್ರೆ ಅಂತ ಹೇಳಿ ತರಿಸೀನಿ. ಅದಕ್ಕೆ ಹೆಂಗೈತಿ ನೋಡೋಣ ಬರ್ರಿ. ಇದು ಸ್ವಲ್ಪ ಭತ್ತೆಲ್ಲ ಉದ್ರ್ಯಾವು. ಪ್ಯಾಕಿಂಗ್ ಮಾಡಿದ್ರೆ ಅವಾಗೂ ಸ್ವಲ್ಪ ಉದುರಿದ್ವು. ಯಾಕಂದ್ರೆ ಅವರು ಭತ್ತನ ಅದು ನಿಜವಾದ ಭತ್ತದಿಂದ ಮಾಡಿರ್ತಾರೆ. ಅದನ್ನು ಒಣಗಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಉದ್ರ್ಯಾವು. ಆಮೇಲೆ ಬಿಚ್ಚೋದು ತೆಗಿಯೋದು ಮಾಡಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ಉದುರ್ತವು. ಆಮೇಲೆ ಗುಬ್ಬಿ ಏನಾರ ಬಂದು ಇದನ್ನು ಮಾಡಿದ್ರೆ ಹರ್ಕೊಂಡು ತಿಂತಾವೆ ಅವನ್ನ. ಆದ್ರೆ ಗುಬ್ಬಿ ಇರಲಿಲ್ಲ ಅಂದ್ರೆ ನಡಿತೈತಿ ಹೊರಗೆ ಬಾಗಿಲಿಗೆ ಹಾಕಿದಾಗ. ಇವಾಗ ನೋಡ್ರಿ ಭತ್ತದ ತೋರಣ ಹೆಂಗೈತಿ, ಎಷ್ಟು ಚಂದ ಐತಿ ಅಂತಂದ್ರೆ ಅಷ್ಟು ಚಂದ ಐತದು. ಅಷ್ಟು ಚೆನ್ನಾಗಿ ಹೆಣ್ದಾರ ಅವರು, ಅಷ್ಟು ಚಂದ ಹೆಣ್ದಾರ. ಈ ಭತ್ತದ ತೋರಣ ಮಾಡೋಕೆ ಅದೆಷ್ಟು ಪೇಶನ್ಸ್ ಇರೇ ಮಾಡ್ಯಾರ ಗೊತ್ತಿಲ್ಲ. ಬಟ್ ಅಷ್ಟು ಚಂದ ಹೆಣ್ದಾರ ಇವರು. ಅದೊಂದು ಕಲೆ ಅಂತಾರಲ್ಲ, ಅದು ಭತ್ತದ ತೋರಣ ಹೆಣ್ದವ್ರಿಗೆ ಇರುತ್ತೆ. ನಾನಿಲ್ಲಿ ಭತ್ತದ ತೋರಣ ಹಾಕ್ಕೊಂಡೆ ರೀ. ಬಾಗಿಲಿಗೆ ನೋಡ್ರಿ ಎಷ್ಟು ಚಂದ ಕಾಣಿಸಾಕೈತಿ. ಗುಡಿಗೆ ದ್ಯಾಮವ್ವನ ಗುಡಿಗೆ ಹೋಳ್ಗೆ ಕೊಡ್ರಾಕ ಹೋಳ್ಗೆ ಮಾಡ್ತಾ ಇದ್ದೇವಿ. ಈ ಕಡೆ ನಮ್ಮ ಮಮ್ಮಿಯರು ಹೋಳ್ಗೆ ಮಾಡ್ಕೊಳತ್ತಾರ್ರಿ. ಹುಣ್ಗಾನ ರುಬ್ಕೊಂಡು ಬಂದಾರ. ನಮ್ಮ ಮನೆಯೊಳಗೆ ಉಳ್ಕಲಿಲ್ಲ, ಅದಕ್ಕೆ ಇಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ಹುಣ್ಗಾನ ರುಬ್ಕೊಂಡು ಬಂದಾರ. ಈಗ ಹೋಳ್ಗೆ ಮಾಡತ್ತೇವೆ ನೋಡ್ರಿ. ಇದಕ್ಕೆ ಕಡ್ಲೆಬೇಳೆ ಮತ್ತು ಬೆಲ್ಲ ಕರೆಕ್ಟಾಗಿರ್ಬೇಕು ರೀ. ಇಲ್ಲ ಅಂತಂದ್ರೆ ಹೋಳಿಗೆ ಸಪ್ಪ ಆದ್ರೆ ತಿಂದಂಗೆ ಆಗಂಗಿಲ್ಲವು. ಕರೆಕ್ಟ್ ಬೆಲ್ಲ ಸ್ವೀಟ್ ಆಗಿತ್ತಂದ್ರೆ ಅಷ್ಟು ಹೋಳಿಗೆ ಟೇಸ್ಟ್ ಆಗ್ತಾವ್ರಿ. ನೋಡಿರಿ ನಮ್ಮವಂತೂ ಹಿಂಗಾಗಿ ಹೋಳಿಗೆ ದ್ಯಾಮಮ್ಮನ ಗುಡಿಗೆ ಹೋಗಿ ನಮ್ಮ ಮಮ್ಮಿಯವ್ರು ಕೊಟ್ಟು ಬಂದಿರಿ ನೈವೇದ್ಯಕ್ಕೆ. ಮತ್ತು ನಾವು ತಿಂದು ನೋಡಿದ್ವಿ, ಟೇಸ್ಟ್ ಆಗಿದ್ವು ಹೋಳ್ಗೆ. ಇಡೀ ಊರಿಗೆ ಹೇಳಿದ್ರಿ ಹೋಳ್ಗೆ ಎಲ್ಲರಿಗೆ ಕೊಡ್ರಿ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ದೈವಕ್ಕೆ ಪ್ರಸಾದ ಕೊಡಾಕಂತ ಹೇಳಿ ಹೋಳ್ಗೆ ಮಾಡಕ್ಕೆ ಹೇಳಿದ್ರಿ. ಮತ್ತು ಇವತ್ತು ಮಂಗಳಗೌರಿ ಪೂಜೆಗೆ ನೈವೇದ್ಯಕ್ಕೆ ಹೋಳ್ಗೆನ ಬೇಕಾಗಿತ್ತು ರೀ. ಮತ್ತು ದ್ಯಾಮಮ್ಮನ ಗುಡಿದೂ ಹೋಳ್ಗೆನ ಹೇಳಿದ್ರು. ಎರಡಕ್ಕೂ ಆತಂತ ಹೇಳಿ ಹೋಳ್ಗೆನ ಆಗಿದ್ದು ಚಲೋ ಆದ್ರಿ ಅದು ಒಂದು. ಇಲ್ಲಿ ಮಂಗಳಗೌರಿ ಪೂಜೆಗೆ ಉಡಿ ತುಂಬ್ಕೊಳಕ್ಕೆ ರೆಡಿ ಮಾಡತ್ತೀನಿ ರೀ. ಮತ್ತು ನೈವೇದ್ಯ ಮಾಡಿ ಆರತಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ರೀ. ಇಲ್ಲಿ ನಾನು ಬಾಗಿನ ಕೊಟ್ಟು ಮುಗಿಸೇನಿ ರೀ. ಅದಕ್ಕೆ ಇಲ್ಲೇ ಸಿಂಪಲ್ ಮಾಡ್ಕೊಂಡೇನಿ. ಇರಲಿಲ್ಲ ಅಂದ್ರೆ ಮೊದಲನೇ ವಾರನ ನಾನು ಸೀರೆ ಉಡಿಸಿ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದೆ. ಬಟ್ ಈಗ ಬಾಗಿನ ಕೊಟ್ಟೆಲ್ಲ ಮುಗಿಸೀನಿ. ಅದಕ್ಕೆ ಅಲ್ಲೇ ಜಗಲಿ ಮೇಲೆ ಸಿಂಪಲ್ಲಾಗಿ ಮಾಡೀನಿ ನಾನು.
ದೇವತೆ ಗುಡಿಗೆ ಹೋದ್ವಿ ರೀ. ಅಲ್ಲರ ಭಾಳ ಗದ್ಲಿತ್ತು. ಉಡಿ ತುಂಬಾಕಂತೂ ಭಾಳ ಜನ ಬಂದಿದ್ರು. ಭಾಳ ಗದ್ಲಿತ್ತು ರೀ. ಅದ್ರಾಗ ನಾವು ಉಡಿ ತುಂಬಿ ಹೊರಗೆ ಬಂದ್ವಿ. ಅಲ್ಲೇ ಹೋಮ ಪೂಜೆ ಮತ್ತು ಪಾರ್ವತಿ ಪರಮೇಶ್ವರ ಗಣೇಶಂದು ಪೂಜೆ ಮಾಡಿದ್ರು. ಅಲ್ಲೇ ಅನ್ನ ಪ್ರಸಾದನ ಹೋಳ್ಗೆ ಮತ್ತು ಅನ್ನ ಸಾಂಬಾರು ಎಲ್ಲ ಮಾಡಿದ್ದು ರೀ. ಇದ ನೋಡ್ರಿ ನಮ್ಮ ದ್ಯಾಮಮ್ಮಂದು ಗುಡಿದು ಬಾಗ್ಲ. ಅಷ್ಟು ಚಂದ ಬಾಗ್ಲನ ಕೆತ್ತಿ ಮಾಡ್ಯಾರಿ. ಆಮೇಲೆ ಇದ ರೀ ಗುಡಿ, ನಮ್ಮೂರ ಗ್ರಾಮ ದೇವತೆ ಗುಡಿ. ನಮ್ಮೂರ ಗ್ರಾಮ ದೇವತೆ ಅಮ್ಮ ಅಂದರೆ ತಾಯಿ ವೈಭವ ನೋಡೋಕ್ಕೆ 2 ಕಣ್ಣು ಸಾಲದ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೊಂದು ವಿಡಿಯೋ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ ಸೋಮವಾರ ಮಂಗಳವಾರ ಈ ದಿನ ಹಿಂಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.